ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚಿಂಗರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ತೀವ್ರ ಬರ ಸಂಕಷ್ಟದ ನಡುವೆ ವ್ಯಾಲ್ಯೂ ನೀರಿನ ಪೋಲಾಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ನಿರ್ವಹಣೆಗೆ ತಿಲಾಂಜಲಿ ಇಟ್ಟಲಾಗಿದೆ. ಅಧಿಕಾರಿಗಳು ಬೇಜವಾಬ್ದಾರಿ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಕೆರೆಗಳಿಗೆ ಹರಿಬೇಕಾಗಿರ್ತಕ್ಕಂಥ ನೀರು ನೇರವಾಗಿ ತೋಟಗಳಿಗೆ ನುಗ್ಗಿದೆ. ಅದು ಅರೆಬರೆ ಸಂಸ್ಕರಿತ ನೀರು, ಅರ್ಧಂಬರ್ಧ ಫಿಲ್ಟರ್ ಆಗಿರ್ತಕ್ಕಂಥ HN ವ್ಯಾಲ್ಯೂ ನೀರು ಜಮೀನುಗಳಿಗೆ ನುಗ್ಗುತ್ತಾ ಇದೆ, ಕೆರೆಗಳಿಗೆ ಹೋಗ್ದಂಗೆನೆ. ವ್ಯಾಲ್ಯೂ ನೀರಿನಲ್ಲಿ ಕಳಪೆ ನಿರ್ವಹಣೆಗೆ ರೈತರು ಕಂಗಾಲಾಗಿದ್ದಾರೆ. ಇದೇನಾಗಿದೆ, ಈ ಚಿತ್ರದಲ್ಲಿ ನೋಡ್ತಕ್ಕಂಥ ಫೋಟೋ ನಾವು ನೀರು ಜಮೀನುಗಳಿಗೆ ನುಗ್ಗತಕ್ಕಂಥ ವೇಸ್ಟ್ ನೀರು ಇದು ಎಲ್ಲ ಇದೆಲ್ಲ ವೇಸ್ಟ್ ನೀರು ಇದು. ಆಮೇಲೆ ಜೊತೆಗೆ ಇಲ್ಲೇನಾಗಿದೆ, ಈ ತೂಂಬುಗಳಂತೀವಲ್ಲ, ತೆಲುಗಲ್ಲಿ ತೂಮುಗಳು, ಅವೇನಾಗಿದೆ ಬ್ಲಾಕ್ ಮಾಡಿದ್ದಾರೆ, ಓಪನ್ ಮಾಡಿಲ್ಲ. ಹಾಗಾಗಿ ನೀರು ಪಕ್ಕದ ಡ್ರೈನೇಜ್ಗಳ ಮುಖಾಂತರ, ನಾಲೆಗಳ ಮುಖಾಂತರ ಹರಿತಾ ಜಮೀನುಗಳಿಗೆ ಹೋಗ್ತಾ ಇದೆ, ಬೆಳೆಗಳು ನಾಶ ಆಗ್ತಾ ಇದೆ. ಇದನ್ನ ಅಧಿಕಾರಿಗಳು ನೋಡ್ದಂಗೆ ಅವ್ರ ಕಣ್ಣೇ ಕಾಣಿಸಲ್ಲ ಅನ್ನಿಸ್ತದೆ. ಆ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಈಗ ಬರಗಾಲ ಸ್ಟಾರ್ಟ್ ಆಗಿದೆ, ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ನೀರು, ವಿದ್ಯುತ್ ಸಮಸ್ಯೆಗಳಿಂದ ತೋಟಗಾರಿಕೆ ಬೆಳೆಗಳಿಗೆ ತುಂಬಾ ತೊಂದರೆ ಮತ್ತು ಒಣಗ್ತಕ್ಕಂಥ ಪರಿಸ್ಥಿತಿ ಕೂಡ ಎದುರಾಗಿದೆ. ಇಂಥ ಸಂದರ್ಭದಲ್ಲಿ HN ವ್ಯಾಲ್ಯೂ ಯೋಜನೆಯಡಿ ಹರಿಯುತ್ತಿರುವ ಅರೆಬರೆ ಸಂಸ್ಕರಿತ ನೀರು ಸೂಕ್ತ ನಿರ್ವಹಣೆ ಇಲ್ಲದೆ ನೇರವಾಗಿ ತೋಟಗಳಿಗೆ ನುಗ್ಗುತ್ತಾ ಇದೆ. ಆ ನೀರನ್ನ ಸಂಸ್ಕರಿಸಿ ಕೆರೆಗಳಿಗೆ ಬಿಟ್ಟು ಆ ಮುಖಾಂತರ ನಾವು ಬೆಳೆಗಳಿಗೆ ಉಪಯೋಗಿಸ್ಕೊಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುವಾಗ ಅಧಿಕಾರಿಗಳು ಕೈಕಟ್ಟು ಕೂತಿರುವುದರಿಂದ ಕಾಂಗ್ರೆಸ್ ಸರ್ಕಾರದ ಈಗಾಗಲೇ ಸರ್ಕಾರ ಬದಲಾವಣೆಗೆ, ಅಂದ್ರೆ ಮುಖ್ಯಮಂತ್ರಿಗಳು ಬದಲಾಗಿ 2 ತಿಂಗಳು ಬರ್ತಿದ್ರು ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ. ಯಾರು ನಿರ್ವಹಣೆ ಮಾಡಿದಾರೋ ಗೊತ್ತಿಲ್ಲ, ಅಲ್ಲಿ ಮಂತ್ರಿಗಳ ಕಾಟ ಸರ್ಕಾರಕ್ಕೆ. ಅಂತ ಸಂದರ್ಭದಲ್ಲಿ ಈ ಚಿಕ್ಕಬಳ್ಳಾಪುರಕ್ಕೆ ಈ ಒಂದು ನೀರಿನ ಕಾಟ ಸ್ಟಾರ್ಟ್ ಆಗಿದೆ. ವ್ಯಾಲಿ ನೀರಿನ ಹರಿಬೇಕಾಗಿರ್ತಕ್ಕಂಥ ನೀರನ್ನು ಸರಿಯಾಗಿ ಕೆರೆಗಳಿಗೆ ಹರಿಸಬೇಕು. ಆದರೆ ಕೆರೆ ನೀರನ್ನು ಅದರ ಬದಲು ತೋಟಗಳಿಗೆ ಸಿಕ್ಕ ಕಡೆ ಎಲ್ಲ ನೀರು ನುಗ್ಗುತ್ತಾ ಇದೆಯಂತೆ. ನೀರನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಏನು ಹೆಂಗ್ ಬಂದ್ರೆ ಹಂಗೆ ನೀರು ಜಮೀನುಗಳಿಗೆ ಹರಿಯತಕ್ಕಂಥ ಒಂದು ವ್ಯವಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ. ವಿಶೇಷ ಅಂದ್ರೆ ವ್ಯಾಲಿ ನೀರನ್ನು ನೇರವಾಗಿ ತೋಟಗಳಿಗೆ ಬಳಸುವಂತಿಲ್ಲ ಅಂತ ಎಚ್ಚರಿಕೆ ಬೇರೆ ಕೊಟ್ಟಿದ್ದಾರೆ. ಕುಡಿಲಿಕ್ಕೆ ಯೋಗ್ಯವಲ್ಲ ಈ ವ್ಯಾಲ್ಯೂ ನೀರು, HN ವ್ಯಾಲ್ಯೂ ನೀರು ಕುಡಿಲಿಕ್ಕೆ ಯೋಗ್ಯವಲ್ಲ ಮತ್ತು ಬೆಳೆಗಳಿಗೆ ಯೋಗ್ಯವಲ್ಲ ಅಂತಕ್ಕಂಥ ಒಂದು ಮಾತನ್ನ ಸರ್ಕಾರ ಹೇಳಿದೆ. ಆದ್ರೆ ಈಗ ಏನಾಗಿದೆ, ನೇರವಾಗಿ ತೋಟಗಳಿಗೇನೆ ಆ ನೀರು ನುಗ್ಗತಕ್ಕಂಥ ಕೆಲಸ ಆಗ್ತಾ ಇದೆ. ಕೆರೆಗಳಿಗೆ ಹರಿಯದ ನೀರು, ಕೆರೆಗಳಿಗೆ ನೀರೇ ಹೋಗ್ತಾ ಇಲ್ಲ. ವ್ಯಾಲ್ಯೂ ನೀರು ಸುರಕ್ಷಿತ ಪ್ರಮಾಣದಲ್ಲಿ ಸಂಸ್ಕರಿಸಿದ ನೀರು ಹರಿಯುತ್ತಿಲ್ಲ. ಒಟ್ಟು 210 MLD ನೀರು ಹರಿಬೇಕಿದ್ದರೂ ಪ್ರಸ್ತುತ ಕೇವಲ 140ರಿಂದ 145 MLD ನೀರನ್ನು ಮಾತ್ರ ಲಭ್ಯವಾಗ್ತಾ ಇದೆ ಅಂತೆ ಕೆರೆಗಳಿಗೆ. ಆದರೆ ಈ ನೀರು ಜಿಲ್ಲೆಯ ವ್ಯಾಪ್ತಿಯ, ಚಿಕ್ಕಬಳ್ಳಾಪುರದ ಎಂಟೈರ್ ಜಿಲ್ಲೆ ವ್ಯಾಪ್ತಿಯಲ್ಲಿ 44 ಕೆರೆಗಳಿಗೆ ಸಮರ್ಪಕವಾಗಿ ಹರಿಯಬೇಕಿತ್ತು. 44 ಕೆರೆಗಳಿಗೆ ಈ ನೀರು ಡಿಸ್ಟ್ರಿಬ್ಯೂಟ್ ಆಗಬೇಕಾಗಿತ್ತು. ಆದರೆ ಸಮರ್ಪಕ ನಿರ್ವಹಣೆಯಿಂದ ಕೆರೆಗಳಿಗೆ ನೀರು ಸರಿಯಾಗಿ ಆಗ್ತಾ ಇಲ್ಲ. ಅಸಮರ್ಪಕ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದಾರೋ ಅಥವಾ ಅವ್ರು ಗೊತ್ತಿಲ್ಲದೆ ಸುಮ್ಮನೆ ನಿದ್ದೆ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಚಿಕ್ಕಬಳ್ಳಾಪುರದ ಈ ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅವ್ರು ಮಾಡ್ತಕ್ಕಂಥ ಕೆಲಸದಿಂದ ಇಷ್ಟೊಂದು ದುಸ್ಥಿತಿ ಸ್ಟಾರ್ಟ್ ಆಗ್ತಾ ಇದೆ. ಈಗೇನು ಇದೇ ಮಳೆಗಾಲ ಏನಾದ್ರು ಇದೇ ಮೂಮೆಂಟ್ ಅಲ್ಲಿ ಹೋದ್ರೆ ಡಿಸೆಂಬರ್ ಜನವರಿಗೆಲ್ಲ ನೀರಿಗೆ ಹಾಹಾಕಾರ ಬಂದ್ರು ಅದೇನು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಚಿಕ್ಕಬಳ್ಳಾಪುರ ಮೊದಲೇ ಬರಪೀಡಿತ ಪ್ರದೇಶ. ಜಿಲ್ಲೆಯ ಒಟ್ಟು 44 ಕೆರೆಗಳಿಗೆ HN ವ್ಯಾಲಿ ನೀರು ಹರಿಸಲಾಗ್ತದೆ. ಚಿಕ್ಕಬಳ್ಳಾಪುರದ ಸಂಪೂರ್ಣ ಜಿಲ್ಲೆಗೆ 44 ಕೆರೆಗಳಿಗೆ ನೀರು ಬಿಡಬೇಕಾಗಿತ್ತು. ಆ ಪೈಕಿ 24 ಕೆರೆಗಳಲ್ಲಿ 50%ಕ್ಕಿಂತ ಹೆಚ್ಚು ನೀರು ತುಂಬಿದ್ದರೆ 13 ಕೆರೆಗಳಲ್ಲಿ 30ರಿಂದ 50ರಷ್ಟು ನೀರು ಮಾತ್ರ ಸಂಗ್ರಹ ಇದೆ. ಕೆಲವು ಕೆರೆಗಳಿಗೆ ಬಿಟ್ಟಿರ್ತಕ್ಕಂಥ ನೀರು ಆಲ್ರೆಡಿ ಹಿಂಗೋಗಿದೆ, ಬತ್ತೋಗಿದ್ದಾವೆ ಕೆರೆಗಳು. ಜೊತೆಗೆ ಇನ್ನು 7 ಕೆರೆಗಳಲ್ಲಿ 30ಕ್ಕಿಂತ ಕಡಿಮೆ ನೀರಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ನೈಜ ಚಿತ್ರಣವೇ ಬೇರೆ ಇದೆ. ಇದನ್ನು ಅಧಿಕಾರಿಗಳು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಇದು, ಇಷ್ಟಿಷ್ಟಿದಾವೆ ಅಂತಕ್ಕಂಥದ್ದು. ಆದರೆ ನೈಜ ಚಿತ್ರಣ ಬೇರೆ ಏನಿದೆ. ವ್ಯಾಲ್ಯೂ ವ್ಯಾಪ್ತಿಯ ಸುಮಾರು ಕೆರೆಗಳಲ್ಲಿ ನೀರು ಖಾಲಿಯಾಗಿ ಎಷ್ಟೋ ವರ್ಷಗಳು ಕಳೆದಿದೆಯಂತೆ. ಇದು ಸರ್ಕಾರ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ಒಂದು ಮೆಜರ್ಮೆಂಟ್ ಅಲ್ಲಿ ಕೊಡ್ತಾರೆ. ಅವರು ಇಷ್ಟಿಷ್ಟು ಅನುಪಾತದಲ್ಲಿ ನೀರಿದೆ ಕೆರೆಗಳಲ್ಲಿ ಅಂತ. ಆದ್ರೆ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಎಲ್ಲ ಕೆರೆಗಳು ಕೂಡ ಖಾಲಿ ಆಗ್ತಕ್ಕಂಥ ನೀರು ಖಾಲಿ ಆಗಿದೆ ಅಂತಕ್ಕಂಥದ್ದು ದೃಶ್ಯ ನಮ್ಗೆ ಕಂಡು ಬರ್ತದೆ. ಮತ್ತೆ ತೋಟಗಳಿಗೆ ನುಗ್ಗಿದ ನೀರು ತಾಲೂಕಿನಲ್ಲಿ ಚಲಕಾಯಲಪರ್ತಿ ಕೆರೆ
ವ್ಯಾಪ್ತಿಯಲ್ಲಿ ರಾತ್ರೋರಾತ್ರಿ ಹೆಚ್ಚುವರಿ ನೀರು ಹರಿಸಿರುವುದರಿಂದ ಕೆರೆಗೆ ಹೋಗಬೇಕಾಗಿದ್ದ ನೀರೆಲ್ಲ ಕೂಡ ಹೊಳೆಗಳಿಗೆ ಸೇರಿದೆ, ತೋಟಗಳಿಗೆ ನುಗ್ಗಿದೆ. ಗುಲಾಬಿ, ಆಲೂಗಡ್ಡೆ ಸೇರಿದಂತೆ ಇತರೆ ತೋಟಗಳಲ್ಲಿ ನೀರು ನಿಂತು ಬೆಳೆಗಳು ಹಾಳಾಗಿವೆ ಅಂತ ವರದಿಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಕೆರೆಗಳಲ್ಲಿ ನೀರು ನಿಂತು ಅದು ಅಂತರ್ಜಲಕ್ಕೆ ಹಿಂಗಬೇಕದು. ಕೆರೆಗಳೇ ಫಸ್ಟ್ ಆಫ್ ಆಲ್ ಕೆರೆಗಳಿಗೆ ನೀರು ಬಿಟ್ಟ ಮೇಲೆ ಅವು ಹಿಂಗೆ ಬಿಟ್ಟು ಅಂತರ್ಜಲದಿಂದ ಬೋರ್ವೆಲ್ಗಳಿಗೆ ಬರ್ಬೇಕು ಆ ನೀರು. ಇಲ್ಲೇನಾಗ್ತಾ ಇದೆ, ಡೈರೆಕ್ಟ್ ಆಗಿ ತೋಟಗಳಿಗೆ ನುಗ್ಗಿದೆ. ಆ ನೀರನ್ನು ಬಳಸಬಾರದು ಅಂತಕ್ಕಂಥ ಒಂದು ನಿಯಮ ಬೇರೆ ಇದೆ. ಆದರೆ ಇಲ್ಲಿ ನೇರವಾಗಿ ತೋಟಗಳಿಗೆ ನೀರು ನುಗ್ಗುವಂತೆ ಮಾಡಿದ್ದು ರೈತರಿಗೆ, ಬೆಳೆಗಳಿಗೆ ತುಂಬಾ ಹಾನಿಯಾಗಿದೆ. ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ ಪಾಪ, ಅವ್ರು ಇನ್ನೂ ನಿದ್ದೆಯಲ್ಲಿ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಈ ನೀರಾವರಿ ಇಲಾಖೆಗೆ ಏನು ಸಂಬಂಧಪಟ್ಟಿದ್ದಾರೆ ಅಧಿಕಾರಿಗಳು, ಅವರೆಲ್ಲ ನಿದ್ದೆಯಲ್ಲಿದ್ದಾರೆ. ರೈತರು ತುಂಬಾ ಕಂಗಾಲು ಪಟ್ಟಿದ್ದಾರೆ. ಪ್ರಸ್ತುತ ಯೋಜನೆಗೆ ನಿರ್ವಹಣೆ ಮಾಡುತ್ತಿದ್ದ ಏಜೆನ್ಸಿ ಅವಧಿ ಕಳೆದ ಮೇ 31ಕ್ಕೆ ಮುಕ್ತಾಯಗೊಂಡಿದೆ. ಈ ನೀರಾವರಿ ಯೋಜನೆಗೆ ಒಂದು ಯಾರೋ ಟೆಂಡರ್ ಕರೆದಿದ್ರು, ಟೆಂಡರ್ ಮುಖಾಂತರ ಏಜೆನ್ಸಿ ಅಂತೆ 31ಕ್ಕೆ ಮುಗಿದಿದೆ ಅಂತೆ, ಮುಕ್ತಾಯ 31ಕ್ಕೆ ಮೇ. ಮುಂದಿನ 5 ವರ್ಷಗಳ ನಿರ್ವಹಣೆಗಾಗಿ ಸರ್ಕಾರದ ಹಂತದಲ್ಲಿ ಹೊಸ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಈಗ ಅವ್ರು ತಗೊಂಡಿರ್ತಕ್ಕಂಥ ಕಾಲಾವಧಿ ಮುಗಿದೋಗಿದೆ ಅದನ್ನು ಟೆಂಡರ್ಗೆ. ಈಗ ಹೊಸ ಟೆಂಡರ್ ಕರಿಬೇಕಾಗಿತ್ತು. ಮೇ 31ಕ್ಕೆ ಎಂಡ್ ಆಗಿದೆ. ಮೇ 31 ಅಂದ್ರೆ ಜೂನ್, ಜುಲೈ, ಈಗ ಆಗಸ್ಟ್ 2 ತಿಂಗಳು ಕಳೆದೋಗಿದೆ. ಸರ್ಕಾರಕ್ಕೆ ಏನು ಗೊತ್ತಿಲ್ಲ, ಅದು ಪಾಪ ನಿದ್ದೆ ಮಾಡ್ತಾ ಇದೆ. ಮತ್ತೆ ಜೊತೆಗೆ 5 ವರ್ಷಗಳ ನಿರ್ವಹಣೆ ಇನ್ನೊಬ್ರು ಕೊಡಬೇಕಾಗಿದೆ ಅಂತ ಈಗ ಅಲ್ಲಿಯವರೆಗೆ ಹಾಲಿ ಏಜೆನ್ಸಿ ನಿರ್ವಹಿಸಲು ಸೂಚಿಸಲಾಗಿದೆ. ಆದರೂ ಅಲ್ಲಿ ತನಕ ಟೆಂಡರ್ ಕರೆಯೋ ತನಕ ಈಗಿರ್ತಕ್ಕಂಥ ಉಸ್ತುವಾರಿಗಳು ಅದನ್ನು ನೋಡ್ಕೊಬೇಕು ಅಂತ ಅವ್ರಿಗೆ ಹೇಳಿದಾರಂತೆ. ಆದರೂ ಕೂಡ ಸಮಸ್ಯೆ ನಿವಾರಣೆ ಆಗಿಲ್ಲ. ಹೀಗಾಗಿ ರೈತರು ಸೂಕ್ತ ಪರಿಹಾರ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಆಲೂಗಡ್ಡೆ, ಹೂಗಳ ಬೆಳೆ ಆಗಿರ್ಬೋದು, ಗುಲಾಬಿ ತೋಟಗಳು, ಸೇವಂತಿ ಇವೆಲ್ಲ ಬೆಳೀತಾರಲ್ಲಿ, ಹೂ ಜಾಸ್ತಿ. ಆ ಎಲ್ಲ ತೋಟಗಳಿಗೆ ನೀರು ನುಗ್ಗಿದೆ, ಬೆಳೆಗಳು ಕೂಡ ಹಾನಿಯಾಗಿದೆ. ಇದಕ್ಕೆ ಪರಿಹಾರ ಸಿಗುವುದು ಡೌಟು. ವ್ಯಾಲಿ ಯೋಜನೆಯಲ್ಲಿ ನೀರು ಹರಿಯುತ್ತಿರುವ ಕೆರೆಗಳ ನಿರ್ವಹಣೆಗೆ ಸಣ್ಣ ನೀರಾವರಿ ಇಲಾಖೆ ಮಾಡ್ತಾ ಇದೆ. ಈ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸ ಸಣ್ಣ ನೀರಾವರಿ ಇಲಾಖೆಗೆ ಬರ್ತದೆ. ಮಾಡದ ಕಾರಣ ಕೃಷಿಕರಿಗೆ ತುಂಬಾ ಸಮಸ್ಯೆ ಆಗಿದೆ. ಆ ಇಲಾಖೆ ಕೂಡ ಅದು ಈಗ ಸಚಿವ ಸಂಪುಟನೇ ಇಲ್ವಲ್ಲ, ಈಗ ಅಧಿಕಾರಿಗಳು ಮಾಡ್ಬೇಕಾಗಿತ್ತು ಆ ಕೆಲಸ. ಚಿಕ್ಕಬಳ್ಳಾಪುರದ ಅಧಿಕಾರಿಗಳಿಗೆ ಸಂಬಂಧಪಟ್ಟಿಲ್ವೇನೋ, ಸಚಿವ ಸಂಪುಟ ಆದ್ಮೇಲೆ ಮಾಡೋಣ ಅಂತಿದ್ದಾರೆ. ಅಲ್ಲಿ ತನಕ ಬೇಕಾದ್ರೆ ಏನಾದ್ರೂ ಆಗ್ಲಿ ಅಂತ ಕೆರೆಗಳಿಗೆ ಎಚ್ಚರಿಕೆಯಿಂದ ನೀರು ಹರಿಸುವಂತೆ ಮಾಡಬೇಕು. ಫಿಲ್ಟರ್ ಮಾಡಿರ್ತಕ್ಕಂಥ ನೀರಿನ ಅರಿವಿನ ಪ್ರಮಾಣ ಸ್ವಲ್ಪ ಹೆಚ್ಚಾದ್ರೂ ತೋಟಗಳಿಗೆ ನೀರು ನುಗ್ಗತಕ್ಕಂಥ ಅವಾಂತರಗಳು ಸಂಭವಿಸ್ತವೆ. ನೀರು ಕೆರೆಗಳಿಗೆ ಬಿಡಬೇಕಾದ್ರೆ ಲಿಮಿಟೇಷನ್ ಅಲ್ಲಿ ಇರ್ತದೆ, ಅದಿಷ್ಟು ಇದರಲ್ಲೇ ಬಿಡಬೇಕು ಅಂತ. ಹೆಚ್ಚುವರಿ ನೀರು ಬಿಟ್ರೆ ಆ ನಾಲೆಗಳೆಲ್ಲ ತುಂಬಿ ಜಮೀನುಗಳಿಗೆ ನುಗ್ಗತಕ್ಕಂಥ, ಡೈರೆಕ್ಟ್ ಬೆಳೆಗಳಿಗೆ ನುಗ್ಗತಕ್ಕಂಥ ಕೆಲಸ ಆಗ್ತದೆ. ಅಪಾಯ ಕೂಡ ಜಾಸ್ತಿ ಇದೆ. ಮತ್ತೊಂದೆಡೆ ಅರೆಬೇರೆ ಸಂಸ್ಕರಿತ ನೀರಿನ ನೇರ ಬಳಕೆಯು ಕೂಡ ಅಪಾಯಕಾರಿಯಾಗಿದ್ದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಕ್ಕಂಥ ಸಾಧ್ಯತೆ ಆಲ್ರೆಡಿ ಬೀಳ್ತಾ ಇದೆ. ಚಿಕ್ಕಬಳ್ಳಾಪುರದ ಜನರಿಗೆ ಇನ್ನು ಗೊತ್ತಾಗ್ತಾ ಇಲ್ಲ ಆರೋಗ್ಯ ಯಾವ ಮಟ್ಟದಲ್ಲಿ ಇದೆ ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಕೆಲವೇ ದಿನಗಳು ಕೂಡ ಕಾಣಿಸ್ಕೊಬಹುದು. ಕೆಲವು ಲಕ್ಷಣಗಳು ಆಲ್ರೆಡಿ ಕಾಣಿಸ್ಕೊಂತ ಇದೆ. ಚರ್ಮದ ಕಾಯಿಲೆಗಳು ಇದಾವಂತೆ, ಮತ್ತೆ ನಾನಾ ರೀತಿಯ ರೋಗಗಳು ಕಾಡ್ತಕ್ಕಂಥ ಆತಂಕ ಬೇರೆ ಇದೆ. ಹೀಗಾಗಿ ವ್ಯಾಲಿ ನೀರಿನ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡಬೇಕು ಎಂದು ಅಲ್ಲಿರ್ತಕ್ಕಂಥ ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಜೊತೆಗೆ ಕಾರ್ಯನಿರ್ವಾಹಕರ ಪಾಲಿಕೆಯ ಅಭ್ಯಂತರ ಸಣ್ಣ ನೀರಾವರಿ ಇಲಾಖೆ ಅವರು ಹೇಳ್ತಾರಂತೆ, ನೀರಾವರಿ ನೀರನ್ನು ಅಂದ್ರೆ ವ್ಯಾಲಿ ನೀರನ್ನು ಕೆರೆಗಳಿಗೆ ಹರಿಸುವ ದೃಷ್ಟಿಯಿಂದ ಕೆರೆಗಳಲ್ಲಿನ ನೀರಿನ ಪ್ರಮಾಣವನ್ನು ಅನುಸರಿಸಿ ನೀರು ಹರಿಸಲಾಗುವುದು. ಚಲಕಾಯಲಪರ್ತಿ ಕೆರೆಯ ಸಮಸ್ಯೆ ನಿರ್ವಹಣೆಗಾಗಿ ಈಗಾಗಲೇ ಕ್ರಮ ಕೈಗೊಂಡಿಲಾಗಿದೆ. ನಿರ್ವಹಣೆ ಕೆಲಸದ ಗುತ್ತಿಗೆ ಪಡೆದ ಅವಧಿಯ ಮುಗಿದಿದ್ದು, ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರ್ತಕ್ಕಂಥ ಅವಧಿ ಮೇ 31ಕ್ಕೆ ಮುಗಿದೋಗಿದೆ. ತಾತ್ಕಾಲಿಕವಾಗಿ ಅವರಿಂದ ಕೆಲಸ ಮಾಡ್ಲಾಗ್ತಾ ಇದೆ. ಅವ್ರು ಮಾಡ್ತಾರಾ? ಈಗ ಅವ್ರ ಸಮಯ ಮುಗಿದಿದೆಯಪ್ಪ, ಅವ್ರಿಗೇನು ಹುಚ್ಚ? ಈಗ ನಮ್ಮ ಟೈಮಿಂಗ್ ಏನಿದೆಯೋ, ನಮ್ಮ ಕೆಲಸ ಏನಿದೆಯೋ ನಾವು ಮುಗಿಸ್ಕೊಂಡಿದ್ದೀವಿ. ನಮ್ಗೆ ಏನು ಆದಾಯ ಇಲ್ಲ, ಮತ್ತೆ ಯಾಕೆ ಮಾಡ್ತಾರೆ ಅವರು? ಇಂಟ್ರೆಸ್ಟ್ ಇದೆಯಾ? ಕರಿಬೇಕಾಗಿತ್ತು ಟೆಂಡರ್ಗೆ. ನೀವು ಸರ್ಕಾರ ಅದನ್ನು ಮಾಡಿಲ್ಲ. ತಾತ್ಕಾಲಿಕವಾಗಿ ಅವ್ರು ಕೆಲಸ ಮಾಡಿಸ್ತಾ ಇದ್ವಿ. ಮುಂದೆ ಇಂತಹ ಸಮಸ್ಯೆ ಆಗದಂತೆ ಕ್ರಮ ಕೈಗೊಂತೀವಿ ಅಂತ ಹೇಳ್ಬಿಟ್ಟು ಸಣ್ಣ ನೀರಾವರಿ ಇಲಾಖೆಯವರು ಹೇಳಿದ್ದಾರೆ. ಮುಂದೆ ಯಾವಾಗೂ ಗೊತ್ತಿಲ್ಲ. ಮತ್ತೆ ಅಲ್ಲಿರ್ತಕ್ಕಂಥ ರೈತರೊಬ್ರು ಹೇಳ್ತಾರೆ, ಹರಿಯುತ್ತಿರುವುದೇ ವಿಷಪಯುಕ್ತ ನೀರು, ಅಂದ್ರೆ ಬರ್ತಾ ಇರ್ತಕ್ಕಂಥ ನೀರೇ ಅದೇನೋ ಉಚ್ಚ ನೀರು ಅಥವಾ ತುಂಬಾ ವಿಷಕಾರಿಯಾಗಿರ್ತಕ್ಕಂಥ ನೀರು. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಬೇಕಾಬಿಟ್ಟಿ ತೋಟಗಳಿಗೆ ನುಗ್ಗುವ ತರ ಮಾಡಿದ್ದಾರೆ. ಜೊತೆಗೆ ಸರಿಯಾಗಿ ರಾಜ್ಯ ಕಾಲುವೆಗಳ ದುಸ್ಥಿತಿ ಇಲ್ಲ, ಅವೆಲ್ಲ ಬಿದ್ದೋಗಿರ್ತವೆ, ಕೆಲವರು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಮತ್ತೆ ತೂಪುಗಳ ನಿರ್ವಹಣೆ ಕೂಡ ಸರಿಯಾಗಿ ಮಾಡದ ಕಾರಣ ರೈತರಿಗೆ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ರೈತರಿಗೆ ಆಗುವ ತೊಂದರೆಗಳಿಗೆ ಹೊಣೆ ಯಾರು ಹೊಣೆ? ಓಟ್ ಹಾಕಿರ್ತಕ್ಕಂಥ ನಾವೇ ಹೊಣೆ.
ಏನ್ ನಾವ್ ಇವಾಗ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಓಟ್ ಹಾಕ್ತಿವಿ, ನಾವೇ ಹೊಣೆ. ಯಾರು ಓಟ್ ಹಾಕ್ತಾರೋ ಈ ಎಲ್ಲ ದರಿದ್ರಗಳು ಕೂಡ ಅವರೇ ಹೊಣೆ ಹಾಕ್ತಾರೆ. ಜೊತೆಗೆ ವ್ಯಾಲಿ ನೀರು ಹರಿಯುವ ಮುನ್ನ ರಾಜಕಾಲುವೆಗಳನ್ನು ಸರಿಯಾಗಿ ರಿಪೇರಿ ಮಾಡಬೇಕಾಗಿತ್ತು. ರಿಪೇರಿ ಬೇರೆ ಇಲ್ಲ, ರಾಜಕಾಲುವೆಗಳೆಲ್ಲ ಮುಚ್ಚೋಗಿರ್ತವೆ, ಕೆಲವರು ಒತ್ತುವರಿ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವರು ಮುಚ್ಚಿಬಿಟ್ಟು ಅದ್ರ ಮೇಲೆ ಏನಾದ್ರು ಅದ್ರ ಮೇಲೆ ಬೇಕಾದ್ರೆ ಬೆಳೆ ಇಕ್ಕಿರ್ತಾರೆ ರಾಜಕಾಲುವೆ ಮೇಲೆ. ಅವು ಯಾವು ಕೂಡ ರಿಪೇರಿ ಮಾಡ್ತಕ್ಕಂಥ ಕೆಲಸ ಸರ್ಕಾರದ ಕಡೆಯಿಂದ ಆಗಲಿ ಇಲಾಖೆ ಕಡೆಯಿಂದ ಆಗಿಲ್ಲ. ಆದರೆ ಕೆಲವು ಕೆಲಸಗಳು ನಡೆಯುತ್ತಿಲ್ಲ. ಇನ್ನೂ ಎಲ್ಲ ಕೆರೆಗಳಲ್ಲೂ 50% ಮಾತ್ರ ನೀರು ತುಂಬಿಸಲು ನಿರ್ಧರಿಸಿ ಅಳವಡಿಸಿರುವ ಗೇಟ್ ವಾಲ್ಟುಗಳ ಬಗ್ಗೆ ಯಾರು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗೇಟ್ ವಾಲ್ ಹಾಕಿರ್ತೀವಲ್ಲ, ನೀರು ಇಷ್ಟಿಷ್ಟು ಬಿಡಬೇಕಂತೇಳಿ, ಅವು ಕೂಡ ಕೆಲಸ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ. ಹೀಗಾಗಿ ಕೆಲವು ಕಡೆ ರಾಜಕಾಲುವೆಗಳಿಂದ ತೋಟಗಳಿಗೆ ನೀರು ನುಗ್ಗಿದರೆ, ಇನ್ನು ಕೆಲವು ಕಡೆ ಕೆರೆ ಏರಿ ನೀರು ಹರಿದು ಬೆಳೆಗಳಿಗೆ ಬರ್ತಾ ಇದೆಯಂತೆ. ಅಂದ್ರೆ ಈ ರಾಜಕಾಲುವೆಗಳು ಸರಿ ಇಲ್ಲದೇನೆ ಹಂಗೆ ಡೈರೆಕ್ಟ್ ಆಗಿ ಜಮೀನುಗಳ ಮೇಲೆ ನೀರು ನುಗ್ಗುತ್ತಾ ಇದೆ. ಇನ್ನು ಕೆಲವು ಕಡೆ ಈ ತೂಂಬುಗಳು ಸರಿ ಇಲ್ಲದೇನೆ ಡೈರೆಕ್ಟ್ ಆಗಿ ಪಕ್ಕದಿಂದ ನೀರು ಹರಿತಕ್ಕಂಥ ಕೆಲಸ ಮಾಡಿ ಒಟ್ಟಾರೆ ಚಿಕ್ಕಬಳ್ಳಾಪುರ ಜನರಿಗೆ ಈ ಬರಗಾಲದ ಸ್ಥಿತಿಗೆ ಜೊತೆಗೆ ಬರಗಾಲದ ಪರಿಸ್ಥಿತಿಯ ಜೊತೆಗೆ ವ್ಯಾಲ್ಯೂ ಕಲ್ಪೆ ನೀರು ಕೂಡ ಕೊಟ್ಟು ಪ್ರಾಣಿಗಳ ಜೊತೆ ಅವರ ಒಂದು ಜೀವನದ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ದಯವಿಟ್ಟು ಇಂಥವುಗಳ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಬೇಕು. ಇಲ್ಲಾಂದ್ರೆ ಸಂಬಂಧಪಟ್ಟವರಾದ್ರೂ ಇದ್ರ ಬಗ್ಗೆ ಇಂಥವಕ್ಕೆ ಮಾಡಲ್ಲ ಪ್ರತಿಭಟನೆಗಳು. ನೋಡಿ ಇವೆಲ್ಲ ಹೆಂಗಿದೆ ಅಂತ. ಬರ್ತಾ ಬರ್ತಾ ನೋಡ್ತಾ ಇರಿ, ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಇಂಥ ರೋಗ ಇಲ್ಲ ಅನ್ನೋಕ್ಕೆ ಇಂಥ ನೀರೇ ಕಾರಣ ಆಗ್ತದೆ. ನಮಗೆ ನೀರು ಬಿಡದೇ ಇದ್ರೂ ಸಮಸ್ಯೆ ಇರ್ತಿರ್ಲಿಲ್ಲ. ಈ KC ವ್ಯಾಲ್ಯೂ ನೀರು ಕೆರೆಗಳಿಗೆ ಮಳೆಗಾಲದಲ್ಲಿ ಬರ್ತಕ್ಕಂಥ ನೀರು ತುಂಬಿದ್ರು ಕೂಡ ಒಳ್ಳೆ ನೀರು ಸಿಕ್ಕಿ ಜೀವನದ ಮಟ್ಟ ತುಂಬಾ ಸುಧಾರಿಸ್ಕೊಂಡು, ನೀವು ಕೊಟ್ಟಿರ್ತಕ್ಕಂಥ ಈ ಗೊಬ್ಬರ ನೀರಿಗೆ ಈಗ ಆರೋಗ್ಯಗಳೊಂದು ಕೇಡು, ಬೆಳೆಗಳೊಂದು ನಾಶ, ಎಲ್ಲ ಥರದಲ್ಲೂ ಕೂಡ ಎಂಟೈರ್ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಸರ್ಕಾರ ಬಲಿ ತಕ್ಕಂಥ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಜನರಿಗೆ ಆ ಒಂದು ಸಮಸ್ಯೆಯನ್ನು ನಿವಾರಿಸಿಕೊಡ್ಬೇಕಾಗಿ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.